ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನೆನ್ನೆದೇ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ. ಆ ವಿಡಿಯೋ ಹಾಕಿದ್ದೀನಿ. ನನ್ನ ಬ್ರದರ್ಸ್ ಆಡ್ತಿರೋದು ನೋಡ್ಕೊಂಡು ಹುಡುಗ್ರು ಹೆಂಗ ಮಡಿಕಣ ಆಡಕ್ಕೆ ಕಪ್ಪೆ ಹಿಡಿತವನ್ ಕಪ್ಪೆ ಒಟ್ಟಿನಲ್ಲಿ ಇವು ಕಳ್ದಾಗ್ತಾನೆ ಇಲ್ಲ. ಇವು ಹೊಡಿತನ್ಕಣ ಇವು ಚಿನ್ನು ತಾಂಡ್ ಆಡ್ರಲ್ಲ ಹೊರಗಿಡ್ದ ಕಣ ಹುಡುಗ ಎಷ್ಟು ಚೆನ್ನಾಗಾರ ನೀವು. ಅಯ್ಯೋ ಒಂದೇ ದಿನಕ್ಕೆ ಫೇಮಸ್ ಆಗ್ಬಿಡ್ತಾ ಇದೆ. ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇರ್ತಾ ಇರ್ಲಿಲ್ಲ ಬರಪ್ಪ. ಅವತ್ತು ಆಟೋ ಥ್ರೋ ಮಾಡಿದ ಅಂತ ಹೇಳಿದ್ನಲ್ಲ ನನ್ನ ಬ್ರದರು. ಅವನು ಕಾಲು ಜಾರಿ ಸ್ಲಿಪ್ಪಾಗಿ ಬಿದ್ದುಬಿಟ್ಟ. ಆಟೋ ತೊಳಿತಾ ಇದ್ದ. ತೊಳೆದಾದ್ಮೇಲೆ ಅಲ್ಲಿ ತೋರಿಸಿದ್ನಲ್ಲ ಅದು ಇದನ್ನು ತೊಳೆಯೋಣ ಅಂತ ಹೇಳಿ, ಒಟ್ಟಾರ ತೊಳೆಯೋಣ ಅಂತ ಹೇಳಿ ಹೋಗಿದ್ದ. ಆವಾಗ ಕಾಲು ಸ್ಲಿಪ್ಪಾಗಿ ಬಿದ್ದ. ಅದಕ್ಕೋಸ್ಕರ ಇವನು ನನ್ನ ಮೈದ ಮತ್ತು ಅವನು ನನ್ನ ಬ್ರದರು ಇಬ್ಬರು ಕೂಡ ತುಂಬ ರೇಗಿಸ್ತಿದ್ರು. ನಮ್ಮ ಯಜಮಾನ್ರೂ ಸೇರ್ಕೊಂಡಿದ್ರು ಅದರೊಳಗೆ. ತುಂಬ ಕಾಮಿಡಿಯಾಗಿತ್ತು. ಅದನ್ನು ಏನೇನೋ ಮಾತಾಡಿರೋಂಥ ವೀಡಿಯೋ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನಾನಿಲ್ಲಿ. ತುಂಬ ಕಾಮಿಡಿ ಮಾಡಿಕೊಂಡು ಅವ್ನು ಕಾಲು ಎಳ್ಕೊಂಡು ರೇಗಿಸ್ತಿದ್ರು. ನಾವೆಲ್ಲ ಒಟ್ಟಿಗೆ ಸೇರಿದರೆ ಸಿಕ್ಕಾಪಟ್ಟೆ ಮಜಾ ಮಾಡ್ತೀವಿ. ಇವರೆಲ್ಲ ನನಗೆ ಬ್ರದರ್ ಅಂತ ಹೇಳಿದ್ರೆ ಒಡ ಹುಟ್ಟಿದವ್ರೇನಲ್ಲ, ಆದರೆ ಒಡ ಹುಟ್ಟಿದವ್ರಿಗಿಂತ ಹೆಚ್ಚು ನನ್ನ ಮಗಳು ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಇವ್ರು ನಮ್ಮ ಮಾಮ ಅಂತ. ಇನ್ನು ಚಿಕನ್ ಸಾಂಬಾರು ಇತ್ತಲ್ಲ, ಊಟ ಮಾಡಿ ಮಲಗಿದ್ದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ ವೀಡಿಯೋ. ಅದೇ ಇಡ್ಲಿ ಹಿಟ್ಟು ಮಿಕ್ಕಿತ್ತಲ್ಲ, ಅದನ್ನು ಎತ್ತಿಟ್ಟಿದ್ನಲ್ಲ ಫ್ರಿಜ್ಜಿಗೆ. ಅದಕ್ಕೇ ದೋಸೆ ಮಾಡೋಣ ಅಂಥೇಳಿ, ಉತ್ತಪ್ಪ ಥರ ಮಾಡೋಣ ಅಂಥೇಳಿ ಸ್ವಲ್ಪ ಕ್ಯಾರೆಟು, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ಹಾಕಿದ್ದೀನಿ ಚಿಕ್ಕದು, ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಮಾಡಾದಮೇಲೆ ಒಂದು 2 ನಿಮಿಷ ಸೈಡಿಗೆ ಇಟ್ಟರೆ ಅದು ಸ್ವಲ್ಪ ಅದ್ರದ್ದು ಕ್ಯಾರೆಟ್ದು ಇದೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅದಾದಮೇಲೆ ನಾನು ಸೈಡಿಗೆ ಇಟ್ಬಿಟ್ಟು ಮುಚ್ಚಿಬಿಟ್ಟು ಎಲ್ಲನೂ ನೀಟಾಗಿ ನನ್ನ ಮಗಳನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಕರೆಯೋಕ್ಕೆ ಬಂದೆ. ಇದನ್ನು ರಾ ವಿಡಿಯೋ ಹಾಕಿದ್ದೀನಿ ನೋಡಿ. ಹಾಯ್, ಏನು ಮಾಡ್ತಾಯಿದ್ದೀರಾ? ನಾವೀಗ ಬುಕ್ ತೆಗಿತಿದ್ದೀವಿ. ಸ್ನಾನ ಮಾಡ್ಕೊಳ್ಳೋಕ್ಕಾದ್ಮೇಲೆ ಬರಿಬೇಕು ಅಂತ ಹೊಲ್ಕೊತಿದ್ದೀವಿ. ಓಕೆ, ಹೇಗಿದೆ ನಮ್ಮ ಬಟ್ಟೆ? ತುಂಬ ಚೆನ್ನಾಗಿದೆಯಾ? ಇವಾಗ ನಾನು ವೀಡಿಯೋ ಮಾಡ್ತಿರೋದು ನೋಡಿ ಅವಳು ಕೂಡ ವೀಡಿಯೋ ಮಾಡೋಕ್ಕೆ ನಿಂತ್ಬಿಟ್ಟಿದ್ದಾಳೆ. ವ್ಲಾಗ್ಸ್ ಮಾಡ್ತೀನಿ ಅಂತಾಳೆ. ಮತ್ತು ಇದು ನಾನು ದೋಸೆಗಿಟ್ಟು ಇನ್ನು ಟೈಮ್ ಆಗುತ್ತೆ ಅಂತೇಳಿ ಹೆಂಚಿಟ್ಟಿದ್ದೆ. ನೋಡಿ ಬಂದು ಏನು ಹೇಳ್ತಿದ್ದಾಳೆ ಅಂತ. ನಾನು ಇವತ್ತು ಅಮ್ಮಂಗೋಸ್ಕರ ದೋಸೆ ಇಟ್ಕೊಡ್ತಿದ್ದೀನಿ. ನನಗೆ ದೋಸೆ ಹಾಕ್ಕೊಡ್ತಾಳಂತೆ, ಆ ಥರ ಹೇಳ್ತಾಯಿದ್ಲು. ಇನ್ನು ನಾನು ಅವಳಿಗೆ ದೋಸೆ ಹಾಕ್ಕೊಟ್ಟು ಒಂದು ಹಾಕ್ಕೊಟ್ಟೆ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ತುಪ್ಪನೂ ನಮ್ಮ ಕಡೆ ತುಪ್ಪ ಮಕ್ಳುಗಳ್ಗೆ ಜಾಸ್ತಿ ಕೊಡ್ತಾರೆ, ಬೆಳವಣಿಗೆಗೆ ಒಳ್ಳೆಯದು ಅಂಥೇಳಿ. ಎಮ್ಮೆ ತುಪ್ಪ ನಾವು ಮನೇಲೇ ಊರಲ್ಲಿ ಬೆಣ್ಣೆ ತಂದು ಮನೇಲಿ ಕಾಯಿಸ್ಕೊತೀವಿ. ಇನ್ನು ನಾನು ಅವಳನ್ನ ಸ್ಕೂಲಿಗೆ ಬಿಟ್ಟು ಬಂದು ತಿಂಡಿ ತಿಂದು ಪಾತ್ರೆಗಳೆಲ್ಲ ಹಿಂಗಿತ್ತು ಅಷ್ಟೇ, ತೊಳೆದೆ, ಮನೆಯೆಲ್ಲ ಒರೆಸಿದ್ದೆ. ಅದಾದಮೇಲೆ ಇದು ಸಂಜೆ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಮನೆಯೆಲ್ಲ ಒರೆಸಿ ಹಾಲು ಕಾಯೋಕ್ಕಿಟ್ಟು ನನ್ನ ಮಗಳಿಗೆ ಅಂತ ಅವಳು ಹೋಮ್ವರ್ಕ್ ಬರ್ಕೊತೀನಿ ಅಂತ ಹೇಳಿ ಹಿಂಗೆ ಕುಂತಿದ್ಲು. ಅದಾದಮೇಲೆ ಇವತ್ತು ಗುರುವಾರ ಆಗಿರೋದ್ರಿಂದ ಮನೆ ಕೂಡ ಒರೆಸಿ ಪೂಜೆ ಕೂಡ ಮಾಡಿದೆ. ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಮಗಳಿಗೆ ಹೋಮ್ವರ್ಕ್ ಬರೆಸ್ಬೇಕಿತ್ತು. ಹಾಲೆಲ್ಲ ಕುಡಿಸಿ ಹೋಮ್ವರ್ಕ್ ಬರೆಸಿ ಅದಾದಮೇಲೆ ಈ ವಿಡಿಯೋ ಮಾಡ್ತಿದ್ದೀನಿ. ನಾನು ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿ ಇಟ್ಟಿದ್ದೆ. ಅದನ್ನು ನಮ್ಮ ಯಜಮಾನ್ರಿಗೆ ಸಲಾಡ್ ಥರ ಮಾಡಿಕೊಡೋಣ ಅಂತ ಹೇಳಿ ಅದಕ್ಕೆ ಅರ್ಧ ಸೌತೆಕಾಯಿ, ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಅಷ್ಟು ಹಾಕ್ತಿಲ್ಲ ನಾನು ಮೊಳಕೆ ಕಟ್ಟಿರೋದು ಕಾಳು, ಅದರಲ್ಲಿ ಸ್ವಲ್ಪ ಇಟ್ಕೊಂಡು ಒಂದು 5-6 ಸ್ಪೂನಷ್ಟು ಹಾಕಿದ್ದೀನಿ. ಅದಾದಮೇಲೆ
ಹೆಸ್ರು ಕಾಳು ಹಾಕಿದ್ದಾದಮೇಲೆ ತರಕಾರಿ ನಾನು ಸೌತೆಕಾಯಿ, ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಅದರೊಳಗೆ ಸೇರಿಸ್ತಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತಂಪು ಕೂಡ. ಅದೇ ನಮ್ಮ ಮನೆಯವ್ರಿಗೆ ಯೂರಿನ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಐಟಮ್ ತಂಪಾಗೋದೇ ಮಾಡ್ತಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡ್ರು ಇಷ್ಟೇ, ಇದೆರಡೇ ಐಟಮ್ಮೇ ಹಾಕಿರೋದು. ಖಾರ ಉಪ್ಪು ಚೆನ್ನಾಗಿರುತ್ತೆ ಅಂತೇಳಿ. ಬೇಕಾದ್ರೆ ಚಾಟ್ ಮಸಾಲ ಬರುತ್ತಲ್ಲ ಅದು ಕೂಡ ಹಾಕ್ಕೋಬೋದು, ನಾನೆಲ್ಲ ಹಾಕಿಲ್ಲ. ಸ್ವಲ್ಪ ನಿಂಬೆಹಣ್ಣಿನ ರಸ ಸ್ವಲ್ಪ ಹಿಂಡಿದ್ದೀನಿ ನೋಡಿ. ಅದನ್ನು ಮಾಡಿಬಿಟ್ಟು ಸ್ವಲ್ಪ ಅದು ಉಪ್ಪು ಖಾರ ಹಿಡಿಯೋ ತನಕ ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ಥರ ಬಂದಿದೆ. ಚೆನ್ನಾಗಿತ್ತು ಮಾತ್ರ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಈಗ ನಾನು ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ಹೇಗಿದೆ ಅಂತ ಹೇಳಿ ಅವ್ರು ಬಂದು ಸ್ನಾನ ಮಾಡಿ ಕೂತಿದ್ರು. ಆಮೇಲೆ ನಾನು ಕೊಟ್ಬಿಟ್ಟು ಇವಾಗ ಕೇಳ್ತಿದ್ದೀನಿ ಅವ್ರಿಗೆ ಹೇಗಿದೆ ಅಂತ. ಈಗ ತಿಂದ್ಬಿಟ್ಟು ಹೇಳ್ತಾರೆ ಹೆಂಗಿದೆ ಹೇಳಿ. ತಿಂದ್ಬಿಟ್ಟು ಕತ್ತು ಮಾತ್ರ ಈಗ ಆಡ್ತಾರೆ. ಚೆನ್ನಾಗಿದೆ. ಇದು ಇನ್ಸ್ಟಾಗ್ರಾಮ್ಗೆ ಅಂತ ಪೋಸ್ಟ್ ಮಾಡಿದ ವೀಡಿಯೋ, ಅದಕ್ಕೋಸ್ಕರ ಈ ಥರ ಉದ್ದುದ್ದ ಬಂದಿದೆ. ಅದಾದಮೇಲೆ ನಾನು ಇವತ್ತು ಏನು ಮಾಡೋದು ಸಾಂಬಾರು ಅಂತ ಇದು ಮಾಡಿಬಿಟ್ಟು ಟೊಮೊಟೊ ಚಟ್ನಿ ಮಾಡೋಣ ಅಂಥೇಳಿ ಇಲ್ಲಿ ಇಟ್ಕೊಂಡಿದ್ದೀನಿ. ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ 2, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಎತ್ತಿಟ್ಕೊಂಡು ಕಾಯಿನೂ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನೆಲ್ಲ ಎತ್ತಿಟ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಅದು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಮೊದಲನೇದಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು 2 ನಿಮಿಷ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತೀನಿ. ಟೊಮೊಟೊ ಹಾಕಾದ್ಮೇಲೆ ಅದನ್ನು ಕೂಡ ಒಂದು 2-3 ನಿಮಿಷ ಬಾಡಿಸ್ಕೋಬೇಕು. ಟೊಮೊಟೊ ಎಲ್ಲ ಮೆತ್ತಗಾಗುತ್ತೆ ನೋಡಿ, ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಸ್ವಲ್ಪ ಮೆತ್ತಗಾಗ್ತಿದ್ದಂಗೆ ಅದಕ್ಕೆ ಜೀರಿಗೆ, ಮೆಣಸು ಕೂಡ ಹಾಕಿದ್ದೀನಿ. ತುಂಬ ಏನು ಬೇಡ, ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ. ಕಾಳು ಮೆಣಸು ಒಂದು 10, ಜೀರಿಗೆ ಒಂದು ಟೀ ಸ್ಪೂನ್ಗಿಂತ ಹೆಚ್ಚು, ಒಂದು 3/4 ಸ್ಪೂನು ಅಂತ ಹೇಳ್ಬೋದು. ಅಷ್ಟು ಹಾಕ್ಕೊಂಡು ಇನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಕಾಯಿ ಕೂಡ ಹಾಕಿದ್ದೀನಿ. ಕಾಯಿನ ಹೆಚ್ಚು ಹಾಕ್ತೀನಿ ನಾನು ಎಲ್ಲದಕ್ಕೂ. ಏನಾದರೂ ತುರಿದು ಹಾಕೋದಾದರೆ ಮಾತ್ರ ತುರಿದು ಹಾಕೋದು, ಇನ್ನು ಮಿಕ್ಕಿದ್ದಕ್ಕೆಲ್ಲ ಹಾಕ್ತೀನಿ. ಟೈಮು ಸೇವ್ ಆಗುತ್ತೆ, ಬೇಗ ಆಗುತ್ತೆ ಅಂತೇಳಿ. ಇನ್ನು ಕಾಯಿ ಕೂಡ ಹಾಕ್ಬಿಟ್ಟು ಇನ್ನೊಂದು 2 ನಿಮಿಷ ಹಂಗೆ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು. ಅದು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು. ಇದು ಆಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಿದ್ರೂ ಪರವಾಗಿಲ್ಲ. ಈಗ ಹುಣಸೆಹಣ್ಣು ಮತ್ತು ಕಡಲೆ ಕೂಡ ಹಾಕ್ತಿದ್ದೀನಿ. ಕಡಲೆ ಮತ್ತು ಕಾಯಿ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ, ಚಟ್ನಿ ಟೇಸ್ಟು ಚೆನ್ನಾಗಿರುತ್ತೆ ಅಂತೇಳಿ. ಒಬ್ಬೊಬ್ರು ಹಾಕ್ತಾರೆ ಹುರ್ಗಡ್ಲೆ, ಇನ್ನೊಬ್ಬೊಬ್ಬರು ಹಾಕಲ್ಲ. ನಾನು ಹಾಕಿದ್ದೀನಿ. ಇದೇ ರೀತಿ ಮಾಡ್ತೀನಿ, ಟೇಸ್ಟ್ ಸಖತ್ತಾಗಿರುತ್ತೆ. ಲಾಸ್ಟಿಗೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 2 ನಿಮಿಷ ಬಾಡಿಸ್ಕೋಬೇಕಷ್ಟೇ. ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ಒಂದು 2 ನಿಮಿಷ ಉಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಬಿಟ್ಟು ಎಲ್ಲ ಮೆತ್ತಗಾಗಿರುತ್ತೆ. ಮೆತ್ತಗಾದ್ಮೇಲೆ ಸ್ಟವ್ ಆಫ್ ಮಾಡಿದ್ರೆ ಮುಗೀತು. ನೋಡಿ ಯಾವ ಥರ ಬೆಂದಿದೆ ಅಂತ. ಇಷ್ಟ ಆದರೆ ಸಾಕು, ತುಂಬ ಓವರಾಗಿ ಕುಕ್ ಆಗೋದು ಬೇಡ, ಒಂದು ಮೀಡಿಯಮಾಗಿ ಕುಕ್ಕಾಗಿ. ಈಗ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನು ಆರೋಕ್ಕಿಡಬೇಕು. ಹಂಗೆ ಬಾಣಲಿ ಲೀಟ್ರ್ ಬಿಸಿನೇ ಇರುತ್ತೆ ಅಂತೇಳಿ ಒಂದು ಪ್ಲೇಟಿಗೆ ಹಾಕಿ ಆರೋಕ್ಕಿಟ್ಟು, ಅದಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿದೆ. ಅಂದರೆ ಬಾಣಲಿ ತೊಳೆದಿದ್ದ ನೀರನ್ನೇ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಅದಾದಮೇಲೆ ಸಣ್ಣಗೆ ನುಣ್ಣಗೆ ರುಬ್ಕೊತಾ ಇದ್ದೀನಿ. ನುಣ್ಣಗೆ ರುಬ್ಕೊಂಡಾದ್ಮೇಲೆ ಈಗ ನೋಡಿ ಯಾವ ಥರ ರುಬ್ಬಿದ್ದೀನಿ ಅಂತ ತೋರಿಸ್ತೀನಿ. ಇದಕ್ಕೊಂದು ಒಗ್ಗರಣೆ ಕೊಡೋದು ಅಷ್ಟೇ. ನುಣ್ಣಗೆ ರುಬ್ಕೊಂಡಾದ್ಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ. ಒಗ್ಗರಣೆನ ಒಬ್ಬೊಬ್ಬರು ಈ ಥರ ಬೌಲ್ಗೆ ಹಾಕ್ಬಿಟ್ಟು ಅದರಿಂದ ಸಾಸಿವೆ ಎಲ್ಲ ಸಿಡಿಸ್ಬಿಟ್ಟು ಆ ಥರನೂ ಕೊಡ್ತಾರೆ. ನಾನು ಬಾಣಲಿಲೇ ಹಾಕಿದ್ದೀನಿ. ಒಂದು 2 ನಿಮಿಷ ಅದನ್ನು ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಬಾಣಲಿಗೆ ಒಂದೇ 1 ಟೇಬಲ್ ಸ್ಪೂನ್ ಸಾಕು. ಆವಾಗಲೇ ಎಣ್ಣೆಲೇ ಎಲ್ಲ ಫ್ರೈ ಮಾಡಿರೋದ್ರಿಂದ 1 ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಒಂದು ಸ್ವಲ್ಪ ಕರಿಬೇವು, ಸಾಸಿವೆ ಕೂಡ ಹಾಕಿ ಒಗ್ಗರಣೆ ಮಾಡ್ತಿದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಇನ್ನೂ ಸಖತ್ತಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಬೇರೆಯವರು ಬೇರೆ ಥರ ಟ್ರೈ ಮಾಡ್ತಾರೆ, ಇದನ್ನೇ ಯಾವ್ಯಾವ ಥರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಾನು ಈ ಥರ ಮಾಡ್ತೀನಿ, ಇದು ಸಖತ್ತಾಗಿರುತ್ತೆ. ಅದಾದಮೇಲೆ ಎಣ್ಣೆ, ಸಾಸಿವೆ ಎಲ್ಲ ಒಗ್ಗರಣೆ ಆದಮೇಲೆ ಇದನ್ನು ರುಬ್ಬಿರೋದನ್ನ ಈ ಥರ ಹಾಕ್ತಿದ್ದೀನಿ. ಹಾಕಾದ್ಮೇಲೆ ಮಿಕ್ಸಿ ತುಂಬ ನೀರು ಹಾಕ್ಬಾರ್ದು. ಮಿಕ್ಸಿ ತೊಳೆದಿದ್ದ ನೀರು ಜಾರಲ್ಲಿರುತ್ತಲ್ಲ ಅದು ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ. ಅದಾದಮೇಲೆ ಹಿಂಗೆ ಮುಚ್ಚಿಟ್ಟು ಬೇಯಿಸಿ ಒಂದು ಕಡೆ ಅನ್ನಕ್ಕೂ ಇಟ್ಟು, ಅನ್ನ ಆಗಿತ್ತು ಆಲ್ರೆಡಿ. ಅದಾದಮೇಲೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡು ಬರ್ತಾಯಿದೆ. ಅಲ್ಲಿವರೆಗೂ ಒಂದು 2 ನಿಮಿಷ, ಇನ್ನೂ ಒಂದು 2 ನಿಮಿಷ ನಾನು ಕುದಿಸ್ತೀನಿ. ಅದು ಪಟ ಅಂತ ಹೊಡ್ಕೊಳ್ಳುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ನೋಡಿ ಈಗ ಈ ಥರ ಹೊಡ್ಕೊತಾ ಇದೆ.
ಆ ಥರ ಚೆನ್ನಾಗಿ ಕುದಿಸಿದ್ರೆ ಚೆನ್ನಾಗಾಗುತ್ತೆ. ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಮತ್ತು ಉಪ್ಪು ಈ ಇದರಲ್ಲಿ ಏನಾದರೂ ಕಡಿಮೆ ಆಗಿದ್ರೆ ನಾವು ಹಾಕ್ಕೋಬೋದು. ಅದಾದಮೇಲೆ ನಾನು ಗ್ಯಾಸ್ನ ಆಫ್ ಮಾಡಿ ತಟ್ಟೆಗೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಊಟ ಮುಗಿಸಿದ್ವಿ. ಇವತ್ತಿನ ವೀಡಿಯೋ ಇಷ್ಟೇ ಆಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಲೈಕ್ ಕೊಡಿ. ಹೊಸ್ದಾಗಿ ವೀಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಮಿಸ್ಟೇಕ್ಗಳು ಇದ್ದೇ ಇರುತ್ತೆ, ಇಲ್ಲ ಸ್ವಲ್ಪ ಇರುತ್ತೋ ಇಲ್ಲ ಜಾಸ್ತಿ ಇರುತ್ತೋ. ದಯವಿಟ್ಟು ಸಪೋರ್ಟ್ ಮಾಡಿ ಅದನ್ನೆಲ್ಲ. ಇನ್ನು ಮುಂದೆ ಹೋಗ್ತಾ ಎಡಿಟಿಂಗಲ್ಲಿ ನಾನು ಚೆನ್ನಾಗಿ ಕಲ್ತ್ಕೊತೀನಿ. ಎಡಿಟಿಂಗು ನಾನೇ ಮಾಡ್ತಿರೋದ್ರಿಂದ ಎಷ್ಟು ವೀಡಿಯೋ ಬರ್ತಿದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಚೆನ್ನಾಗಿ ಬರ್ತಿದೆ ಅಂತ ಒಂದು ರೇಂಜಿಗೆ ಅನ್ಕೋಬೋದು. ಮುಂದೆ ಸರಿ ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್